ನಮ್ಮ ಅಕ್ಕನ ಮನೆ ಅಂತೂ ಎಷ್ಟು ದೊಡ್ಡದಾಗೈತೆ, ಹೊಸ ಮನೆ. ಈ ಮನೆಗೆ ಸೊಸೆ ಆಗಿ ಬರೋಳು ಅದೃಷ್ಟ ಮಾಡಿರ್ತಾಳೆ. ನಮ್ಮ ಅಕ್ಕನ ಮಗನೂ ಅಷ್ಟೇನೆ, ಅವನು ಬುದ್ಧಿವಂತ. ಹೆಂಗೋ ನಮ್ಮ ಮಾಯಿನ ಗಂಡನೂ ಅತ್ತೇನೋ ಬಂದಿದಂತೆ, ಅವ್ರನ್ನ ಬೈದು ಓಡಿಸ್ಬಿಟ್ಟವಳು ನಮ್ಮ ಅಕ್ಕಯ್ಯ. ಒಳ್ಳೆ ಕೆಲಸ ಮಾಡವಳೆ. ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ನಮ್ಮ ಮಾಯ ಇಲ್ಲೇ ಇರ್ಲಿ, ಮದ್ವೆ ಆಗೋವರ್ಗು ನನ್ನ ಗಂಡನ್ ಕರ್ಕೊಂಡು ಹೋಗ್ತೀನಿ. ಮಾಯಾ, ಮಾಯಾ, ಅಮ್ಮ ಬಾರಮ್ಮ ಬಾ. ನನ್ನ ಗಂಡನು ನಮ್ಮ ಅತ್ತೆನ ಹುಡ್ಕೊಂಡು ಇಲ್ಲಿಗೆ ಬಂದಿದ್ರು, ಮಕ್ಕುಗ್ದು ಕಳ್ಸಿದ್ವಿ. ಅದಕ್ಕೆ ನೀವೇ ನಮ್ಮನ್ನ ಹುಡ್ಕೊಂಡು ಬರೋ ಕಾಲ ಬಂದೇ ಬರುತ್ತೆ ಅಂತನ ಹೇಳೋಗವ್ರಿ. ಅಲ್ಲ ಅಂತ ಕಾಲ ಏನು ಬರುತ್ತೆ ಹೇಳು? ಯಾವ ಕಾಲನೂ ಬರಲ್ಲ, ಏನೂ ಇಲ್ಲ, ಓಡಿಸ್ಬಿಟ್ವಿ ಅವ್ರನ್ನ. ಕಣೆ ನೀನು ಹೇಳಿತ್ತು ಫೋನ್ನಾಗ ಕೇಳಿ ನನ್ಗಂತೂ ಖುಷಿ ಆಗೋಯ್ತು. ಅದಕ್ಕೆ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಕ್ಕ. ಇನ್ನೂ ಸಾನೆ ದಿನ ಆತು ನಾನು ಇವ್ರ ಮನೆಗೆ ಬಂದು ಅಂತಾನ. ಇವ್ರ ಮನೆ ಗೃಹ ಪ್ರವೇಶದಾಗ ಬಂದಿದ್ದು, ಆಮೇಲೆ ಬಂದೇ ಇರ್ಲಿಲ್ಲ. ಹೌದಾ, ಬಾ ದೊಡಮ್ಮ ಒಳಗೈತೆ. ದೊಡಮ್ಮ, ದೊಡಮ್ಮ, ತಂಗಿ, ಅಕ್ಕ, ಅಕ್ಕ. ಯಮ್ಮ ಏನೇ ಚೆನ್ನಾಗಿದೀಯಾ? ಇಷ್ಟ ದಿನಕ್ಕೆ ಬಂದ್ಯಾ ಈ ಅಕ್ಕನ ಮನೆಗೆ? ಏನ್ ಬರೋದೇ ಇಲ್ಲಮ್ಮ, ನೀನಂತೂ ಗೃಹ ಪ್ರವೇಶದಾಗ ಬಂದಳು ಬರ್ಲೇ ಇಲ್ಲ ನೋಡು. ಏನ್ ಅಷ್ಟೊಂದು ಬಿಸಿನಾ? ಏನು ಇಲ್ಲ ಅಕ್ಕ, ಏನ್ ಮಾಡೋದು, ಹಿಂಗೆ ಕೆಲಸ, ಗಂಡ ಮನೆ ಮಕ್ಕಳು ಅದು ಇದು ತಾಪತ್ರ ಇರ್ತಾವಲ್ಲ. ಈ ಮಾಯನ್ ಬೇರೆ ಅವನ ಯಾವನ್ನದು ಹೋಗಿ ಕೋತಿ ಅಂತ ಕೊಟ್ಟು ಮದುವೆ ಮಾಡಿವಿ, ಅಮೇರಿಕಾ ಅದು ಇದು ಅಂತಾನ. ನನ್ನ ಮಗ ನೋಡಿದ್ರೆ ಅವಳನ್ನ ಕಟ್ಕೊಂಬಂದ ಅರಿತ ಅನ್ನೋಳನ್ನ, ಏನೇನೋ ಆಗೋಯ್ತು. ಅದಕ್ಕೆ ಬರಕ್ ಆಗ್ಲಿಲ್ಲ. ಸ್ವಲ್ಪ ನೀನೇನಮ್ಮ ಬಿಡಮ್ಮ, ಸಾವುಕಾರ ಮನೆಗೆ ಸಿಕ್ಕಿದ್ಯಾ, ಮಸ್ತಾಗಿ ಆಸ್ತಿ ಮಾಡಿದೀರಾ, ಹೊಸ ಮನೆ ಕಟ್ಟಿಸಿದೀರಾ, ಚೆನ್ನಾಗಿದೀಯಾ, ನಿನ್ಗೇನ್ ತೊಂದ್ರೆ ಅಲ್ವೇ? ಏನೋ ನಮ್ಮ ಅದೃಷ್ಟ ಕಣೆ ಜಯಮ್ಮ. ದೇವ್ರು ನಮ್ಗೆ ಒಲ್ದು ಬಂದಿದ್ದಾನೆ, ಲಕ್ಷ್ಮಿ ಒಲ್ದು ಬಂದಿದ್ದಾಳೆ. ಅದಕ್ಕೆ ಇಷ್ಟೆಲ್ಲನ ಮಾಡಕ್ಕಾಯ್ತು. ಬಾರೆ ಜಯಮ್ಮ, ಬಾ ಕುಕ್ಕ ಬಾ. ಮಾಯಾ ಎಲ್ಲಮ್ಮ, ನಿಮ್ ದೊಡ್ಡಪ್ಪ ಎಲ್ಲೋದ್ರು? ದೊಡ್ಡಪ್ಪ ಎಲ್ಲೋ ಹೋಗಿದ್ದಾರೆ ದೊಡ್ಡಮ್ಮ, ಕರ್ಕ ಬರ್ತೀನಿ ಇರ್ರಿ. ಆಯ್ತು ಹೋಗಮ್ಮ, ಹೋಗಿ ಕರ್ಕ ಬರಗು. ಕುಕ್ಕಳೆ ಜಯಮ್ಮ, ಕುಕ್ಕ. ಏನಕ್ಕ ಸಮಾಚಾರ? ಮಾವ ಎಲ್ಲಿ? ಚೆನ್ನಾಗಿದಾರ? ಹೆಂಗೋ ಅಡಿಕೆ ತೋಟ ಅದು ಇದು ಮಾಡ್ಕೊಂಡು ಚೆನ್ನಾಗಿ ದುಡಿತಾರೆ. ಮಗನ್ನು ಚೆನ್ನಾಗಿ ಓದಿಸಿದೀಯಾ? ಒಳ್ಳೆ ಕೆಲ್ಸಕ್ಕೆ ಸೇರ್ತಾನೆ, ಒಳ್ಳೆ ಸೊಸೆ ತಗೊಂಬ. ಮದ್ವೆಗೆ ನನ್ನ ಕರಿಯೋದ್ ಮರಿಬೇಡ, ನಾನೇ ಮುಂದೆ ನಿಂತ್ಕೊಂಡು ಮಾಡ್ಬೇಕು. ಮುಂದೆ ನಿಂತ್ಕೊಂಡು ಮಾಡಕ್ಕೆ ಮದ್ವೆ ಆದ್ರೆ ತಾನೇ ಅವಂದು. ಮುಂದೆ ನಿಂತ್ಕೊಂಡು ಮಾಡಕ್ಕೆ. ಅಯ್ಯೋ ಸುಮ್ನಿರ್, ಅವನ ಬಗ್ಗೆ ನನ್ನ ಹತ್ರ ಮಾತಾಡ್ಬೇಡ. ಅವನ ಹೆಸರು ಕೇಳಿದ್ರೆ ನನ್ನ ಮೈ ಎಲ್ಲ ಉರಿತೈತಿ. ಯಾಕಕ್ಕ ಏನಾಯ್ತು? ಎಲ್ಲಿ ಅವನು? ನೆಲ್ಲಿ ಹೋದ ಅವನು, ನಮ್ಮನ್ನೆಲ್ಲ ಬಿಟ್ಟು. ಅವನ ಮರಿ ಮಾತ್ಕೋಬೇಕು ಅಷ್ಟೇ ನಾವು. ಅವನಿವಾಗ ನಮ್ಮ ಮಗನಾಗ ಉಳಿದಿಲ್ಲ. ಏನ್ ಹೇಳ್ತಾ ಇದೀಯ ಅಕ್ಕ? ಏನಾಯ್ತು ಅವನಿಗೆ? ಅಯ್ಯೋ ಅವನ ಬಗ್ಗೆ ಮಾತಾಡ್ಬೇಡ ಕಣೆ ಜಯಮ್ಮ, ಅವನ ಬಗ್ಗೆ ನನ್ಗೆ ಹೇಳಕ್ಕೂ ಇಷ್ಟನೇ ಆಗಲ್ಲ. ಹೆಂಗಾದ್ರೂ ಹಾಳಾಗೋಗ್ಲಿ, ಸುಮ್ಮನಿರು. ಏನಾಯ್ತು ಅಂತನಾದ್ರೂ ಹೇಳು. ಎಲ್ಲೋದ ಅವನು? ಏನಾದ? ಮನೆಗಿಲ್ವ ಈಗ? ಏನಾಯ್ತು ಅಂತ ನಾನು ಹೇಳ್ತೀನಿ ಕಣ್ ಜಯಮ್ಮ. ಚೆನ್ನಾಗಿದ್ಯಾ? ಓ ಮಾವ, ನಾನ್ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಬರೀ ಕುತ್ಕೊಳ್ರಿ. ಯಾಕೆ ಮಾವ? ಅಲ್ಲ ಮಗನ್ ಬಗ್ಗೆನೇ ಕೇಳ್ಬೇಡ ಅಂತ ಹೇಳ್ತಾಳಲ್ಲ ಅಕ್ಕಯ್ಯ, ಏನಾಯ್ತು? ಏನದ ಅವನು? ಎಲ್ಬೋದ? ಏನು ಇಲ್ಲ, ಅವನು ಯಾವುದೋ ಒಂದು ಹುಡುಗಿನ ಲವ್ ಮಾಡಿ ಓಡೋಗಿ ಮದುವೆ ಆಗಿದ್ದಾನೆ. ಅದಕ್ಕೆ ಇವಳಿಗೆ ಸಿಟ್ಟು. ನಮ್ಮನ್ನು ಹೇಳ್ದೆ ಕೇಳ್ದೆ ಹೋಗಿ ಯಾರನ್ನ ಮದುವೆ ಮಾಡ್ಕೊಂಬಂದಲ್ಲ ಅಂತ ಹೇಳಿ ಇವಳಿಗೆ ಸಿಟ್ಟು. ಹೌದಾ? ಅಯ್ಯೋ ದೇವ್ರಿ, ಅಲ್ಲ ಯಾವ ಮದ್ವೆ ಆಯ್ತು? ನನಗೊಂದು ಮಾತನ್ನು ಹೇಳಿಲ್ಲ. ಯಾರು ಹುಡುಗಿ? ಯಾವ್ದು? ಯಾವೂರೋ ಏನೋ ಗೊತ್ತಿಲ್ಲ ಹುಡುಗಿದು. ಒಟ್ಟಿನಲ್ಲಿ ಹುಡುಗಿ ಏನೋ ತುಂಬ ಒಳ್ಳೆಯವಳಂತೆ, ಅವಳ ಜೊತೆಗೆ ಓದ್ದವಳಂತೆ, ತುಂಬ ಬುದ್ಧಿವಂತೆ, ಹಂಗೆ ಹಿಂಗೆ ಅಂತ ಹೇಳ್ದ. ಆದರೆ ಏನು ಮಾಡೋದು, ಇವಳು ನಿಮ್ಮ ಅಕ್ಕ ಒಪ್ತಾ ಇಲ್ಲ. ಮನೆಗೆ ಕರ್ಸೋಣ ಅಂದರೆ ಫೋನ್ ಮಾಡಿದ್ದ. ಇವ್ರಿಗಂತೂ ಮಗನ ಮೇಲೆ ಎಲ್ಲ ಪ್ರೀತಿ. ಒಬ್ಬ ಮಗ ಅಂತ ತಲೆ ಮೇಲೆ ಕೂತ್ಕೊಂಡು ಮೆರ್ಸಿದ್ಕೆ ನೋಡು, ನಮ್ಗೆ ತಲೆ ಮೇಲೆ ಎರಡು ಕಿಕ್ಕಾಣ ಹಾಕೋಕ್ಕೂ ಅವಕಾಶ ಕೊಡ್ಲಿಲ್ಲ, ಓಡೋಗಿ ಮದ್ವೆ ಆದ. ನಾವೇ ನೋಡಿ ಮದ್ವೆ ಮಾಡ್ತಿರ್ಲಿಲ್ವೇನೆ ಜಯಮ್ಮ? ಇಂಥ ಕೆಲಸನೇ ಮಾಡೋದು. ಅದಕ್ಕೆ ಮತ್ತೀಗ ಇಲ್ಲೆಲ್ಲ ಬಂದ್ ಗಿಂದಿ ಅಂತನ ಮಕ್ಕುಗ್ದಿದ್ದೀನಿ. ಫೋನ್ ಮಾಡಿದ್ದ, ಅಮ್ಮಯ್ಯ ಅಂತನ ಕರಿಬೇಡ ನಿನ್ನ ಅಂತನ ಓಡಿಸಿದೀನಿ. ಫೋನ್ ಬೇರೆ ಮಾಡ್ತಾನೆ, ಈ ಅಬ್ಬ ಬೇರೆ ಮಾತಾಡ್ತಾನೆ. ಏನು ಮಗ ಮಗ ಅಂತಾನೆ, ಏನ್ ಸಿಂಗಿಲ್ಲದ ಮಗ ಅಂತ. ಅಲ್ಲ ತಂದೆ ತಾಯಿಗಳಿಗೆ ಮರ್ಯಾದೆ ಕೊಡದೇ ಇರೋ ಅಂತಾನ ಅವನೆಂತ ಮಗ? ಏನೇ ಜಯಮ್ಮ? ಓ ಯಕ್ಕ, ಹೋದ್ರೆ ಹೋಗ್ಲಿ ಬಿಡು. ಈಗಿನ ಕಾಲದ ಹುಡುಗರೆಲ್ಲನ ಹಿಂಗೇನೆ, ಹಂಗಂತೇಳಿ ಅದಕ್ಕೆ ಮಗುನ ದೂರ ಮಾಡ್ಕೊಳಕ್ಕಾಗುತ್ತೆ? ಅಯ್ಯೋ ನೀನ್ ನೋಡಿ ಅಂತ ಕೆಲಸ ಮಾಡ್ಕೊಂಡಿದ್ಯಾ? ಅಲ್ಲ ನನಗೂ ಒಂದು ಫೋನ್ ಮಾಡಿ ಒಂದು ಮಾತನ್ನು ಹೇಳಿಲ್ವಲ್ಲಿ? ಹಿಂಗ ಮದ್ವೆ ಆಗಿದ್ದಾನೆ ನನ್ನ ಮಗ ಅಂತ ನನಗೊಂದು ಮಾತನ್ನು ಹೇಳಿಲ್ಲ. ಅಯ್ಯೋ ಅದೇನು ಹೇಳ ಅಂತ ವಿಷಯನ, ಮರ್ಯಾದೆ ಹೋಗಂತ ವಿಷಯನ ಏನು ಹೇಳಕ್ಕಾಗುತ್ತೇನೆ ಜಯಮ್ಮ? ನೀನ್ ಒಳ್ಳೆ ಚೆನ್ನಾಗಿ ಕೇಳ್ತೀಯ ಬಿಡು, ಹೋಗ್ಲಿ. ನೋಡಿ ಜಯಮ್ಮ, ಮರ್ಯಾದೆ ಹೋಗೋಂಥ ಕೆಲಸ ಅಂತೆ. ಏನು ಅವ್ರು ಇಷ್ಟಪಟ್ಟವರೇ ಇಷ್ಟಪಟ್ಟು ಮದುವೆ ಆಗಿದ್ದಾರೆ. ಈಗ ಮಗನ ಸೊಸೆನೂ ದೂರ ಮಾಡಿರಿ. ಅವರು ಮುಂದೊಂದು ದಿವಸ ಏನನ್ನ ನಮ್ಮ ಕಷ್ಟ ಸುಖ ಅಂತಂದರೆ ಆಗ್ತಾರೆ ಅವರು. ಏನು ಆಗಿದ್ದಾಗೋಯ್ತು ಅದೆಲ್ಲ ಮರೆತುಬಿಟ್ಟು ಸೊಸೆನೂ ಮಗನೂ ಮನೆ ತುಂಬಿಸ್ಕೊಂಡು ಅವ್ರ ಹತ್ರ ಸೇವೆ ಮಾಡಿಸ್ಕೊಂಡು ಸುಖವಾಗಿರೋದು ಬಿಟ್ಟು ಇವಳು ನೋಡಿದ್ರೆ ದಿಮಾಕ್ ಮಾಡ್ತಾಳೆ.
ಮನೆಗೆ ಬರಂಗಿಲ್ಲ ಅವ್ರು ಬಂದರೆ ನಾನು ಈ ಮನೆಗಿರಲ್ಲ ಅಂತನ ನೋಡಿ ಎದುರಿಸ್ತಾಳೆ ನಿಮ್ಮ ಅಕ್ಕಯ್ಯ. ನೀನಾದ್ರೂ ಒಂದಿಟ್ಟು ಬುದ್ಧಿ ಹೇಳು. ಓ ಯಾಕ ಹುಡುಗಿ ಈ ಒಳ್ಳೆ ಹುಡುಗಿ ಅಂತ ಹೇಳ್ತಾರೆ. ನಿನ್ನ ಮಗ ಲವ್ ಮಾಡಿ ಮದ್ವೆ ಆಗ್ಯಾನೆ ಅಂದ್ರೆ ಶ್ರೀಮಂತರ ಮನೆ ಮಗಳೇ ಇರಬೇಕು. ಸುಮ್ನೆ ಫೋನ್ ಮಾಡಿ ಕರೆಸ್ಕ. ಯಾಕೆ ಸುಮ್ನೆ ದೂರ ಮಾಡ್ಕೊಂತೀಯ ಮಗುನ್ನ? ಏನನ್ನ ಹೇಳಿರೆ ಹಿಂಗೆ ಮಕ್ಕ ತಿರ್ಗಿಸ್ಕೊಂತಾಳೆ ನಿಮ್ಮ ಅಕ್ಕಯ್ಯಗೆ. ನೀನೇ ಹೇಳ್ಬೇಕಮ್ಮ. ಹೌದಕ್ಕ. ಅಕ್ಕ ನನ್ನ ಮಾತು ಕೇಳು, ನಾನು ಹೇಳ್ತಾ ಇದ್ದೀನಿ. ಚಿಂದಂತ ಮಗನ್ನ ದೂರ ಮಾಡ್ಕೋಬೇಡ. ನೋಡೋಣ, ಸೊಸೆನು ಬರ್ಲಿ, ಒಳ್ಳೆಯವಳಾದ್ರೆ ಇಟ್ಕೊಂಬಂತೆ ಸ್ವಲ್ಪ ದಿನ ನೋಡು ಹೆಂಗೆ ಏನು ಎತ್ತ ಅಂತಾನ. ಆಮೇಲೆ ಬೇಕು ಅಂದ್ರೆ ನಿನಗೆ ಇಷ್ಟ ಇಲ್ದಿದ್ರೆ ನೋಡೋಣ. ಆಮೇಲೆ ಏನು ಇಷ್ಟ ಇಲ್ದಿದ್ರೆ ಮನೆ ಬಿಟ್ಟು ಕಳ್ಸಕ್ಕಾಗುತ್ತಾ? ಕಳ್ಸಿರೆ ನನ್ನ ಮಗ ಸುಮ್ಮನೆ ಇರ್ಬೇಕಲ್ಲ. ಮನೆ ಕಳ್ಸೋದಲ್ಲ, ಒಬ್ಬ ಮಗ ಇದ್ದಾನೆ. ಈಗ ನೀನು ಅವನ್ನ ದೂರ ಮಾಡ್ಕೊಂಡ್ರೆ ನಿನಗೆ ಮುಂದೆ ಯಾರ ಗತಿ? ನಿನ್ನ ಮಗ ನಿನ್ನ ಕೈಯಾಗೆ ಇರಬೇಕು ಅಂದ್ರೆ ಅವರಿಬ್ಬರನ್ನು ನೀನು ಪ್ರೀತಿಯಿಂದ ಮನೆ ಕರೆಸ್ಕ. ಆಮೇಲೆ ಯೋಚನೆ ಮಾಡಿವಂತೆ. ಆಮೇಲೆ ನಾನೆಲ್ಲ ಹೇಳ್ತೀನಿ ಏನು ಮಾಡಬೇಕು ಅಂತಾನ. ಮೊದಲು ಮನೆಗೆ ಬರಕ್ಕೆ ಹೇಳು ಮಗನ ಸೊಸೆನೂ. ಪಾಪ ಅವನು ನಿನಗೊಬ್ಬನಿಗೆ ಮಗ ಅಲ್ಲ, ನನಗೂ ಮಗನೇ. ಬೇಗ ಬರಕ್ಕೆ ಹೇಳಕ್ಕ. ಅವಳು ಯಾರು ಸೊಸೆ ಏನು ಎತ್ತ ಅಂತಾನ ನಾನು ನೋಡ್ಕೊಂಡು ಹೋಗ್ತೀನಿ. ಹೂವನ್ನೇ ಲೇ ವಿಜಿ, ಈಗಲೇ ಫೋನ್ ಮಾಡಿ ಕರೆಸ್ತೀನಿ. ಹೂವನ್ನಕ್ಕ ಕರ್ಸು ಅಂತ ನಮ್ಮ ಅವನಿಗೆ ಹೇಳು. ಸರಿ ಆಯ್ತು, ಕರ್ಸಕ್ಕೆ ಹೇಳು. ಏನೋ ನನ್ನ ತಂಗಿ ಇಷ್ಟು ಹೇಳ್ತಾ ಇದ್ದಾಳಲ್ಲ ಅಂತಾನ ಒಪ್ಕೊಂತಾ ಇದ್ದೀನಿ. ಸರಿ ಆಯ್ತು, ಮಗನೋ ಸೊಸೆನೋ ಬೇಗ ಮನೆಗೆ ಬರಕ್ಕೆ ಹೇಳಿ. ನಕ್ಕ ಅಂದ್ರೆ ಅಕ್ಕ ನನ್ನ ಮಾತು ಕೇಳ್ತಾಳೆ. ಅದಕ್ಕೆ ನಾನು ಬಂದಿದ್ದು. ಮಾವ ಫೋನ್ ಮಾಡಿದ್ರು, ಬಾರೆ ಜಯಮ್ಮ ಹಿಂಗೇನೋ ಹೇಳ್ಬೇಕು ಅಂತಾನ ಹೇಳಿದ್ರು. ಇದೇ ಅನ್ಸುತ್ತೆ ಅಲ್ವಾ ಮಾವ? ಹ್ಞೂ ಕಣೆ ಜಯಮ್ಮ, ನಿನ್ನ ಮಾತು ಕೇಳ್ತಾಳೆ ನಿಮ್ಮ ಅಕ್ಕಯ್ಯ ಅಂತಾನೆ ನಿನ್ನೂ ಫೋನ್ ಮಾಡಿ ಹಿಂಗೆ ನಿಮ್ಮ ಅಳಿಯರ ಅಮ್ಮಯ್ಯ ಬಂದಿದ್ದ ವಿಷಯನೂ ಹೇಳಿದೆ. ಅದಕ್ಕೆ ಈ ವಿಷಯನ ಬಗೆಹರಿಸ್ತೀಯಾ ನಿಮ್ಮ ಅಕ್ಕಯ್ಯ, ನೀನಾದರೂ ಒಪ್ಪಿಸ್ತೀಯಾ ಅಂತಾನೆ ನಿನ್ನ ಇಲ್ಲಿಗೆ ಬಾ ಅಂತ ಹೇಳಿದ್ದು. ಹೆಂಗೋ ಸದ್ಯ ನಿಮ್ಮ ಅಕ್ಕಯ್ಯ ಒಪ್ಕೊಂಡ್ಲಲ್ಲ ಮಗನೂ ಸೊಸೆನೂ ಮನೆಗೆ ಕರ್ಸ್ಕೊಂಬಕ್ಕೆ. ಈಗಲೇ ಫೋನ್ ಮಾಡಿ ಹೇಳ್ತೀನಿ ಅವ್ರಿಗೆ, ಮಗನೂ ಸೊಸೆನೂ ಇಬ್ರಿಗೂ ಬರ್ರಮ್ಮ ನಿಮ್ಮ ಅಮ್ಮಯ್ಯ ಒಪ್ಕೊಂಡವ್ರೆ ಮನೆಗೆ, ಆರ್ತಿ ಬೆಳಗ್ಗೆ ಒಳಗೆ ಕರ್ಕೊಂತಾಳೆ ಬರ್ರಿ ಅಂತಾನ. ಮಾಯಾ ಅಲ್ಲಿ ರೂಮ್ನಾಗೆ ನನ್ನ ಫೋನ್ ಐತೆ ತರಗಮ್ಮ. ಸರಿ ಆಯ್ತು ದೊಡ್ಡಪ್ಪ, ತಾಂಬತ್ತೀನಿ ರೀ. ತಗೊಳ್ಳಿ ದೊಡ್ಡಪ್ಪ. ಲೇ ವಿಜಿ, ಫೋನ್ ಮಾಡಿ ಹೇಳ ನಿನ್ನ ಮಗುಗೆ ಹೆಂಡ್ತಿಂಗ್ ಕರ್ಕೊಂಡು ಮನೆಗೆ ಬಾರಪ್ಪ ನಿಮ್ಮ ಅಮ್ಮಯ್ಯ ಹೇಳಿದಾಳೆ ಅಂತ. ಹೇಳಿದ್ನಲ್ಲ ಆಗ್ಲೇನೆ, ಮತ್ತಿನ್ನ ಎಷ್ಟು ಸಲ ಎರಡೆರಡು ಸಲ ಕೇಳ್ತೀರಾ? ಬರಕ್ಕೆ ಹೇಳ್ರಿ. ಯಾಕ ನಿನ್ ಮಗುಗೂ ಸೊಸೆಗೂ ನಾನೇ ಆರತಿ ಮಾಡಿ ಒಳಗೆ ಕರ್ಕೊಂತೀನಿ. ಹಂಗ ಅಯ್ಯೋ ಸುಮ್ನಿರ್, ಅವಕ್ಕೆ ಏನು ಆರತಿ ಬೇಡ ಗಿರ್ತಿ ಬೇಡ. ಏನು ಅವಳಿಗೆ ಯಾಕೆ ಆರತಿ ಮಾಡ್ತೀಯ? ಅಯ್ಯೋ ಸುಮ್ನಿರಕ್ಕ, ನಿನಗೆ ಗೊತ್ತಾಗಲ್ಲ. ಹೊಸ ಸೊಸೆ ಆರತಿ ಮಾಡಿ ಒಳಕ್ಕೆ ಕರ್ಕೋಬೇಕು. ಆಮೇಲೆ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಒಳ್ಳೇದಾಗಲ್ಲ ಮನೆಗೆ. ಸೊಸೆನ ಮನೆ ತುಂಬಿಸ್ಕೋಬೇಕಾರೆ ಆರತಿ ಮಾಡಿ ಒಳಗೆ ಕರ್ಕೊಂಬೋದು ಸಂಪ್ರದಾಯ. ನಿನಗೆ ಗೊತ್ತಾಗಲ್ಲ, ಸುಮ್ನಿರು. ನಾನೆಲ್ಲ ಆರತಿ ಮಾಡಿ ಕರ್ಕೊಂತೀನಿ. ನೀನೇನು ಹೊರಕ್ಕೆ ಬರಲೇಬೇಡ, ಇಲ್ಲೇ ಕುಕ್ಕೊಂಡಿರು. ಮಾಯಾ ಹೋಗಿ, ನಿಮ್ಮ ಮಾವ ಫೋನ್ ಮಾಡ್ತಾರೆ, ಈಗ ಬರ್ತಾರೆ ಅನ್ಸುತ್ತೆ. ಅವರಿಬ್ರು ಹೋಗಿ ಆರತಿ ತಟ್ಟೆನ ತಗೊಂಬ, ನಾನು ಆರತಿ ಮಾಡಿ ಕರ್ಕೊಂತೀನಿ ಒಳಿಕೆ. ಸರಿ ಆಯ್ತಮ್ಮ. ಲೇ ಜಯಮ್ಮ, ಏನೇ ಇದು? ಅಲ್ಲ ಮಗ ಹೇಳ್ದೆ ಕೇಳ್ದೆ ಮದ್ವೆ ಆಗಿವ್ನಿ, ಅವ್ರನ್ನ ಆರತಿ ಮಾಡಿ ಮನೆ ಒಳಗೆ ಕರ್ಕೊಂಬೋದು ಒಳ್ಳೇದಾ? ನನ್ಗೆ ಯಾಕೋ ಬೇಡ ಅನ್ಸುತ್ತೆ ಕಣೆ. ಸುಮ್ನಿರಕ್ಕ, ಅವಳಿಗೋಸ್ಕರ ಅಲ್ದೇ ಇದ್ರು ನಿನ್ ಮಗುಗೋಸ್ಕರನಾದ್ರೂ ಮನೆ ಕರ್ಕೋಬೇಕು. ಸುಮ್ನಿರು, ಮನೆಗೆ ಬರ್ಲಿ. ಆಮೇಲೆ ನೋಡೋಣ ಅವಳು ಹೆಂಗಿರ್ತಾಳೆ ಏನು ಎತ್ತ ಅಂತಾನ. ನೀನು ಹೇಳ್ದಂಗೆ ಕೇಳ್ಕೊಂಡು ಇಕ್ಕೆ ಮ್ಯಾಗ ಮಾಡ್ಕೊಂಬಂತೆ. ಸುಮ್ನಿರು, ಏನೂ ಆಗಲ್ಲ. ಈಗ ಸೊಸೆ ಮೇಲೆ ಸಿಟ್ಟು ಮಾಡ್ಕೊಂಡು ನೀನು ಮಗನ ದೂರ ಮಾಡ್ಕೊಂತೀಯ? ಎಷ್ಟು ಪ್ರೀತಿಯಿಂದ ಸಾಕಿದ್ದೆ ನೀನು ಅವನ್ನ. ಇವತ್ತು ಏನೋ ಹೇಳ್ದೆ ಕೇಳ್ದೆ ಮದುವೆ ಆಗಿವನಿ ಅಂತಾನ ಮನೆಗೆ ಬರಬೇಡ ಅಂತಂದ್ರೆ ಸುಮ್ನಿರು, ಬರ್ಲಿ. ಏನಾಗಲ್ಲ. ಅವಳು ಸಾವುಕಾರ ಮನೆ ಸೊಸೆನೆ, ಮನೆ ಮಗಳೇ ಇರಬೇಕು. ಚೆನ್ನಾಗಿ ಓದಿವಳಂತೆ, ಲಕ್ಷಣವಾಗೂ ಇದ್ದಾಳಂತೆ. ಏನೋ ಏನ್ ಲಕ್ಷಣನೋ ಏನ್ ಸಾವುಕಾರೋ ಏನ್ ಕತ್ತೆ ಯಾರಿಗ್ ಗೊತ್ತು. ನಾನೇನೇನು ಕೇಳಕ್ ಹೋಗಿಲ್ಲ. ಗೊತ್ತಾನಲ್ಲ ಎಲ್ಲ ನೀನೇ ಕೇಳಕ್ಕೆ, ನನಗೇನಂತ. ಆಯ್ತು ಬಿಡು, ನಾನೆಲ್ಲ ಕೇಳ್ಕೊಂತೀನಿ. ಜಯಮ್ಮ ಅವರು ನಮ್ಮೂರ ದೇವಸ್ಥಾನಕ್ಕೆ ಬಂದಿದ್ರಂತೆ ಇಲ್ಲೇನೆ. ಊರಿಂದ ಆಚೆಗೆ ಐತಲ್ಲ ಕರಿಯಮ್ಮ ದೇವರು, ಅಲ್ಲಿಗೆ ಪೂಜೆ ಮಾಡ್ಸೋಣ ಅಂತನ ಗಂಡ ಹೆಂಡ್ತಿ ಬಂದಿದ್ರಂತೆ. ಅದಕ್ಕೆ ಇಲ್ಲಿಗೆ ಬರ್ರಿ ಮನೆಗೆ, ನಿಮ್ಮಮ್ಮ ಯಾಬ್ಬರ ಕೇಳಿದ್ದಾರೆ, ನಿನ್ನೂ ನಿನ್ನ ಹೆಂಡ್ತಿನೂ ಅಂತ ಹೇಳ್ದೆ ಬರ್ತಾ ಇದ್ದಾರೆ. ಆರತಿ ತಟ್ಟೆ ತಕೊಂಬ ಜಲ್ದು. ಹೌದಾ? ಸರಿ ಹಂಗಾದ್ರೆ ಬರ್ತೀನಿ. ಮಾಯಾ ಜಲ್ದಿ ತಾಂಬರಿ ಅದನ್ನ. ತಗೊಳಮ್ಮ. ಬಾ, ನೀನು ಹೊರಕ್ ಬತ್ತೀಯೋ ಇಲ್ವೋ? ನಾನ್ ಬರಲ್ಲಮ್ಮ, ನೀನೇ ಹೋಗು. ನೀನು ನಿನ್ ಮಗಳನ್ನು ಬೆಳಗ್ಗೆ ಕರ್ಕೊಳ್ರಿ. ಬಿಡು, ನೀನ್ ಇಲ್ಲೇ ಕುತ್ಕೊಂಡಿರೋ, ನಾವೆಲ್ಲ ಆರತಿ ಮಾಡಿ ಸೊಸೆನ ಮನೆ ತುಂಬಿಸ್ಕೊಂತೀವಿ. ಬಾರಿ ಮಾಯ. ಸರಿ ನಡಿಯಮ್ಮ. ಅಪ್ಪ ಎಲ್ಗೋ ಹೋಗೈತೆ, ಬರ್ಲೇ ಇಲ್ಲ, ಎಷ್ಟೊತ್ತಾಯ್ತು. ನಿಮ್ಮ ಅಪ್ಪ ಎಲ್ಗೋ ಹೋಗಿರುತ್ತೆ. ಬಾ, ಅದ್ರ ಕತೆ ಕಟ್ಕೊಂಡು ಏನಾಗ್ಬೇಕಾಯ್ತೆ. ಈಗ ಅಕ್ಕನ ಸೊಸೆನ ಮನೆ ತುಂಬಿಸ್ಕೊಂಬನ ಬಾ. ಎಲ್ಲಿ ಮಾವ ಅವರು? ಕರಿ, ನಿನ್ ಮಗನು ಸೊಸೆನು. ಕರಿತೀನಿ, ಇಲ್ಲೇ ಇದ್ದಾರೆ ಇರು.
ಅವರು ಈ ಊರಿಗೆ ಬಂದಿದ್ರಾ? ನೀವೇನ್ ಮುಂಚೆನೆ ಪ್ಲಾನ್ ಮಾಡ್ಕೊಂಡು ಕರ್ಸಿದ್ರೋ ಹೆಂಗೆ? ಹಂಗೇನಿಲ್ಲ, ಹೆಂಗೋ ನೀನು ಬಂದು ನಿಮ್ಮ ಅಕ್ಕಗೆ ಹೇಳಿದ್ರೆ ನಿಮ್ಮ ಅಕ್ಕ ಒಪ್ಕೊಂತಾಳೆ ಅಂತಾನ ಬಂದು ನಮ್ಮ ಊರಾಗಿರೋ ಗ್ರಾಮ ದೇವತೆಗೆ ಪೂಜೆ ಮಾಡಿಸ್ರಪ್ಪ. ಹಂಗೆ ತೀರಾನ ನಿಮ್ಮ ಅಮ್ಮ ಒಪ್ಕೊಂಡ್ರೆ ಮನೆಗೆ ಬರೀವ್ರಂತೆ, ಇಲ್ಲಿದ್ರೆ ಹಂಗೆ ಹೋಗಿವ್ರಂತೆ, ಫೋನ್ ಮಾಡ್ತೀನಿ ಯಾವುದಕ್ಕೂ ಅಂತಾನ ಹೇಳಿದ್ದೆ. ಅದಕ್ಕೆ ಇಲ್ಲೇ ಇದ್ದಾರೆ, ಬರ್ತಾರೆ ಇರು. ಓ ದೊಡ್ಡಪ್ಪ, ನೀವ್ ಆಲೆ ಮುಂಚೆನೆ ಪ್ಲಾನ್ ಮಾಡ್ಕೊಂಡಿದ್ರ ಅವ್ರ ಮನೆ ಕರ್ಸಕ್ಕೆ? ಸರಿ ಸರಿ, ಕರೀರಿ, ನಾನು ನೋಡ್ತೀನಿ ನಿಮ್ ಸೊಸೆ ನಿಮ್ ಮಗ ಇಬ್ರು ಜೋಡಿ ಹೆಂಗಿದೆ ಅಂತಾನ. ಬಾರಪ್ಪ, ಬಾ ನೀನು ಹೆಂಡ್ತಿನ ಕರ್ಕೊಂಡು ಬಾ. ಜಯಮ್ಮ ನೋಡಮ್ಮ, ನನ್ನ ಸೊಸೆ ಎಷ್ಟು ಲಕ್ಷಣವಾಗಿದ್ದಾಳೆ ಅಲ್ವೇ?